ಹೇ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದ್ರೆ ನಾವು ಹರಿಹರದ ಒಳಗೆ ಹೋಗ್ತಾ ಇದೀವಿ. ಸೊ ಇವತ್ತು ಗಂಗಮ್ಮನ್ ಪೂಜೆ ಇದೆ. ಸೊ ಮನೇಲೆಲ್ಲ ಸ್ವೀಟ್ ಎಲ್ಲ ಮಾಡ್ಬಿಟ್ಟು ಆಫ್ಟರ್ನೂನ್ ಊಟ ಎಲ್ಲ ಫಿನಿಶ್ ಆಗಿದೆ. ಸೊ ಮಳೆ ಬರ್ತಿರೋ ಕಾರಣದಿಂದ ನಾವು ವ್ಲಾಗ್ ಲೇಟ್ ಆಗಿ ಸ್ಟಾರ್ಟ್ ಮಾಡಿದೀನಿ. ಇವಾಗ ಹೊಳೆಗೆ ಹೋಗ್ತಾ ಇದ್ದೀನಿ, ಬನ್ನಿ ಹೊಳೆಗೆ ಹೋಗೋಣ. ಗಾಯ್ಸ್, ನಾವ್ ಇವಾಗ ಎಲ್ರು ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ. ಆಟೋ ವೇಟ್ ಮಾಡ್ತಾ ಇದೆ. ಅಯ್ಯೋ ಅಯ್ಯೋ ಅಂತಿದ್ದಾರೆ ಇವರು. ಜುಡಿಯೋ ಪರ್ಫ್ಯೂಮ್ ಇದು ಚೆನ್ನಾಗಿದ್ದಾರೆ. ತುಂಬಾ ಚೆನ್ನಾಗಿದೆ. ಹಬ್ಬ ಚೆನ್ನಾಗಿ ಮಾಡ್ತಾ ಇದ್ದೇವೆ ನಾವು. ನೀವು ಹೋಗ್ ಬಂದ್ರಾ? ಹೋಗಿ ಬಂದಿವಿ. ಚೆನ್ನಾಗಿದೆ. ಬನ್ನಿ ಇವಾಗ ನಾವು ಹೋಗೋಣ. ಫುಲ್ಲು ಜನ ಇದ್ದಾರೆ. ಏನಕ್ಕೆ ಅಂತಂದ್ರೆ ವರ್ಷ ಇರ್ತಾರಲ್ವಾ ಪ್ರಿಯಾ, ವರ್ಷ ಇರ್ತಾರೆ. ಗೈಸ್, ಇಲ್ಲೆಲ್ಲ ಶಾಪ್ ಎಲ್ಲ ಹಾಕಿದ್ದಾರೆ ಇವತ್ತು. ಇವತ್ತು ಫುಲ್ಲು ವ್ಯಾಪಾರ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಇದ್ದಾರೆ. ಗೈಸ್, ಇವಾಗ ಎಂಟ್ರಿ ಆದ್ವಿ. ನಮ್ಮ ಬ್ರದರ್, ಮಮ್ಮಿ ಆ್ಯಂಡ್ ನಮ್ಮ ಸಿಸ್ಟರ್ ಆ್ಯಂಡ್ ನಾನು ಕೂಡ ಬಂದಿರೋದು. ಇವಾಗ ಆಲ್ರೆಡಿ ತುಂಬ ಜನ ಇದ್ದಾರೆ ನೋಡಿ ಇಲ್ಲಿ. ಎಲ್ಲರೂ ಪಂಚಮಿ ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಆಲ್ಮೋಸ್ಟ್ ಆಗಿ ಇಲ್ಲಿಗೆ ಬರೋದು. ತುಂಬ ಜನ ಇದ್ದಾರೆ ಇಲ್ಲಿ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಬಟ್ಟೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಗಾಯ್ಸ್, ತುಂಬ ಜನ ಅಂದರೆ ತುಂಬ ಜನ ಬಂದಿದ್ದಾರೆ. ಬಟ್ ನಮಗೆ ನೀರಂದರೆ ಭಯ. ನಮ್ಮ ಮಮ್ಮಿಗೇನು ಭಯ ಇಲ್ಲ, ನಂಗಂತರೂ ನೀರಂದ್ರೆ ಸಖತ್ ಭಯ. ಪೂಜೆ ಮಾಡ್ತಿದ್ದಾರೆ. ಗೈಸ್, ನಂಗೆ ನೀರಂದ್ರೆ ಭಯ. ನೀರಂದ್ರೆ ಏನಕ್ಕೆ ಭಯ ಅಂತಂದ್ರೆ 1 year ಬ್ಯಾಕ್ ಹಂಪಿಗೆ ಹೋದಾಗ ಸೊ ಅಲ್ಲೊಂದು ಇನ್ಸಿಡೆಂಟ್ ನಡೀತು. ಆ ಇನ್ಸಿಡೆಂಟ್ ಇಂದ ಭಯ. ಸೊ ಹಾಗಾಗಿ ನೀರಂದ್ರೆ ಸ್ವಲ್ಪ ನನ್ಗೆ ಭಯ. ನಮ್ಮ ಮನೇಲೆಲ್ಲ ಕಸಿನ್ಸ್ ಎಲ್ಲರಿಗೂ ಭಯನೇ. ಇವಾಗ ಗಂಗಮ್ಮನ್ ಪೂಜೆ ಮಾಡ್ತಾ ಇದೀವಿ. ತುಂಬಾ ಜನ ಬಂದಿದ್ದಾರೆ, ತುಂಬಾ ಜನ ಪೂಜೆ ಮಾಡ್ತಿದ್ದಾರೆ. ನಮ್ಗೆ ಈ ಕಡೆ ಖಾಲಿ ಇತ್ತು, ಸೊ ಹಾಗಾಗಿ ಈ ಕಡೆ ಬಂದು ಪೂಜೆ ಮಾಡ್ತಿದೀವಿ. ಅಲ್ಲೆಲ್ಲ ಹೋಗಿದಾರಲ್ಲ, ಅವರೆಲ್ಲ ಟ್ರೈನ್ ಹೋಗ್ತಿದೆ. ಫಸ್ಟ್ ಒಂದು ಚೊಂಬಲ್ಲಿ ನೀರು ತುಂಬಿಟ್ಬಿಟ್ಟು ಗಂಗಮ್ಮನ ಪೂಜೆ ಮಾಡೋದು. ಗಂಗಮ್ಮನ್ಗೆ ಕಂಕಣ ಕಟ್ತಾ ಇದ್ದಾರೆ ಇವಾಗ. ಹ್ಯಾಪಿ ರಕ್ಷಾ ಬಂಧನ್ ಬ್ರೋ. ನೀತಿ ಮುಖ ನೋಡಿ ಯಾವ ತರ ಮಾಡಿದ್ದಾಳೆ. ಒಳಗೆ ಬಂದು ಯಾರಿಗಾದ್ರೂ ಏನಾದ್ರು ಆಗಿತ್ತು ಅಂತ. ಒಳ್ಳೆ ತುಂಬಾ ಇದೆ. ಆವಾಗ ಬಂದಾಗ ತುಂಬಾ ಇತ್ತು ಒಳ್ಳೆ, ಇವಾಗ ಸ್ವಲ್ಪ ಕಮ್ಮಿ ಇದೆ. ಎಲ್ಲ ಜೋಡಿಸ್ತಾ ಇದ್ದಾರೆ. ಪ್ರೀತಿ ಶೆಟ್ಟಿ, ನಮ್ಮ ಏನೇನ್ ಮಾಡಿದೀವಿ ಅಂತ ನೋಡಿ. ಕಾಯ ಹೊಡ್ಯಕ್ ಬರಲ್ಲ ಇವಳು, ಹೊಡೆದು ಬಿಟ್ಲು ನೋಡಿ. ನಾವು ಸ್ವಲ್ಪ ನೀರಲ್ಲಿ ಹಿಡಿಯಲ್ಲ, ಅದಕ್ಕೆ ಇಲ್ಲಿಂದ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ನನಗೂ ನೀರಿಗೂ ಹಾಗೆ ಬರಲ್ಲ.
ನೀನ್ ಗಂಟಿ ಬರ್ಸಕ್ಕಿದ್ದಂಗದೀಯ ಪ್ರೀತಿ. ದೇವಸ್ಥಾನದಲ್ಲಿ ಗಂಟಿ ಬರ್ಸಕ್ ಹೋಗ್ಬೋದು ನೀನು. ನಮ್ಮ ಮಮ್ಮಿಯವರು ಡೀಪ್ ಆಗಿ ಪೂಜೆ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿದೆ ಪೂಜೆ. ತುಂಬಾ ಕಾರ್ಯಕ್ರಮ. ಪ್ರೀತಿ ಶೆಟ್ಟಿ ಅವ್ರಿಗೆ ಬೇಗ ಮದ್ವೆ ಆಗಿ ಅಂತ ಬೇಡ್ಕೊತೀನಿ. ಪ್ರಿಯ ಪೂಜೆ ಮಾಡ್ತೀವಿ. ಗಂಗಿ ಪೂಜೆ ಅಂತ ಅಂದ್ರೆ 5 ಜನರಿಗೆ ಉಡಿ ಕೊಡ್ಬೇಕು. ಪೂಜೆ ಎಲ್ಲ ಆದ್ಮೇಲೆ, ಸೊ ಇವಾಗ ಪೂಜೆ ಆದ್ಮೇಲೆ ಉಡಿ ಕೊಡ್ತಾ ಇದ್ದಾರೆ. 5 ಜನರಿಗೆ ಕೊಡ್ಬೇಕು. ಮುತ್ತೈದೆಯರಿಗೆ ಉಡಿ ಕೊಡ್ಬೇಕು 5 ಜನರಿಗೆ. ಗೈಸ್ ಸನ್ಸೆಟ್ ಬಂದಿದೆ. ಸನ್ಸೆಟ್ ಎಷ್ಟು ಸಕ್ಕತ್ತಾಗಿದೆ ನೋಡಿ. ಕಮ್ಮಿ ನಾನ್ ಕುತ್ಕೊಂಡಿದ್ನಲ್ಲ ಅಲ್ಲಿ ಬಂದಿತ್ತು ನೀರು. ಇವೆರಡು ಮೆಟ್ಲು ಅಷ್ಟೇ, ಅಷ್ಟಕ್ಕೊಂದು ನೀರು. ಗೈಸ್ ಫೈನಲಿ ಪೂಜೆ ಎಲ್ಲ ಮುಗೀತು. ಸೊ ಗಂಗಮ್ಮನ ಪೂಜೆ ಎಲ್ಲ ಆಯ್ತು. ಗಂಗಮ್ಮನ ಪೂಜೆ ಏನೋ ಆಯ್ತು, ಬಟ್ ಗಂಗಮ್ಮನ ಪೂಜೆ ಎಲ್ಲ ಮಾಡ್ಮೇಲೆ ಬಾಳೆಹಣ್ಣು ಆಮೇಲೆ ಅದಕ್ಕೆ ನೈವೇದ್ಯ ಇಟ್ಟಿರ್ತೀವೋ ಅದನ್ನೆಲ್ಲ ಒಳಗ್ ಹಾಕ್ತಾರೆ. ಅದು ವೇಸ್ಟ್ ಅನ್ಸುತ್ತೆ ನನ್ ಪ್ರಕಾರ. ಫೈನಲಿ ಸಖತ್ತಾಗಾಯ್ತು. ಅಲ್ಲಿ ನೋಡಿ ಎಲ್ಲ ನೋಡ್ತಾ ಇರ್ಬೋದು, ಜನ ಎಲ್ಲ ಎಷ್ಟು ತುಂಬಾ ಜನ ಬಂದಿದ್ದಾರೆ. ತುಂಬಾ ಜನ ಅಂದ್ರೆ ತುಂಬಾ ಜನ ಬಂದಿದ್ದಾರೆ. ಮಾರ್ನಿಂಗ್ ಇನ್ನು ತುಂಬಾ ಜನ ಇದ್ರು ಅನ್ಸುತ್ತೆ. ಜಾತ್ರೆ ಜಾತ್ರೆ, ಹರಿಹರದ ಜಾತ್ರೆ. ಗೈಸ್ ನಿಮ್ಗೊಂದು ತೋರಿಸ್ತೀನಿ. ಹರಿಹರ ಹೊಳೆಯಲ್ಲಿ ಈವ್ನಿಂಗ್ ಟೈಮ್ ಅಲ್ಲಿ ಒಂದು ಮಿರಾಕಲ್ ತರ ಸನ್ಸೆಟ್ ಬಂದಿದೆ. ಸನ್ಸೆಟ್ ನೋಡಿ ಅಲ್ಲಿ. ಗೈಸ್ ಹರಿಹರದೊಳೆ ಹೇಗಿದೆ ನೋಡಿ. ಇಲ್ಲೆಲ್ಲ ಎಲ್ಲೆಲ್ಲಿಂದಾನು ಬಂದು ಕಸ ಎಲ್ಲ ಚೆಲ್ತಾರೆ. ಐ ಮೀನ್ ಹಾಕ್ತಾರೆ ಮೇಲ್ಗಡೆಯಿಂದ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು. ನೀರೆಲ್ಲ ಹಾಳಾಗಿದೆ. ನಾಯಿ ಎಲ್ಲ ಬರ್ತಿದೆ ನೋಡಿ ಇಲ್ಲಿ ಕೆಳಗಡೆ. ನೋಡಿ ಇಲ್ಲಿ ಕೆಳಗಡೆ ಸೇತುವೆ, ಬ್ರಿಡ್ಜ್ ಕೆಳಗಡೆ ಇರೋದು ಇವಾಗ. ಗೈಸ್ ಇಲ್ಲಿ ನೋಡಿ ಎಷ್ಟು ಗಲೀಜ್ ಮಾಡಿದ್ದಾರೆ. ಒಂದ್ ಸೈಡ್ ಅಲ್ಲಿ ಹಾಕಿದ್ರೆ ಅದನ್ನ ಯಾರಾದ್ರೂ ಬಂದು ಎತ್ಕೊಂಡು ಹೋದ್ರು ಹೋಗ್ಬೋದು. ಗೈಸ್ ಇಲ್ಲಿಂದ ಸನ್ಸೆಟ್ ನೋಡಿ ಯಾವ ತರ ಕಾಣ್ತಿದೆ ಅಂತ. ಸನ್ಸೆಟ್ ಮಾತ್ರ ಸಕ್ಕತ್ತಾಗಿ ಕಾಣ್ತಿದೆ. ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು 6:25 ಆಗಿದೆ. ಸೊ ಇನ್ನೂ ಆದ್ರೂ ಕೂಡ ಜನ ಹಾಗೆ ಇದ್ದಾರೆ ನೋಡಿ. ಬೆಳಗ್ಗೆ ಕೂಡ ಅದೇ ತರ ಜನರು ಇದ್ರು. ಇನ್ನು ತುಂಬಾ ಜನ ಇದ್ರು ಅನ್ಸುತ್ತೆ. ಇವಾಗ ಕೂಡ ಜನರು ಇದ್ದಾರೆ ನೋಡಿ, ನೋಡ್ಬೋದು. ಇಲ್ಲೆಲ್ಲ ಮೀನೆಲ್ಲ ಹಿಡಿಲಿಕ್ಕೆ ಬಂದಿದ್ದಾರೆ. ಅಲ್ಲಿ ಗಾಣ ಎಲ್ಲ ಹಾಕಿದ್ದಾರೆ ಮೀನಿಂದು ನೋಡಿ. ರೀಲ್ಸ್ ನೋಡ್ಕೊಂತ ಕುಂತಾಳೆ ಇಲ್ಲಿ ಬಂದು. ರೀಲ್ಸು, ಇನ್ಸ್ಟೆಂಟು, ಜನರು. ಟ್ರೈನ್ ಹೋಗ್ತಾ ಇದೆ. ಟ್ರೈನ್ ಸನ್ಸೆಟ್ ಹೋಗ್ಬಿಡ್ತು. ಇಲ್ಲೆಲ್ಲ ಎಂಟ್ರಿ ಅಲ್ವಾ ಇದು. ಎಂಟ್ರಿಯಲ್ಲೆಲ್ಲ ಫೋಟೋ ಅದೆಲ್ಲ ತಗ್ಸ್ಕೊಂತ ಇದ್ದಾರೆ. ಸೆಕೆಂಡ್ ಕಾಶಿ ಅಂತ ಮಾಡಿದಾರಂತಿಲ್ಲಿ. ಹೌದಾ? ಸೆಕೆಂಡ್ ಕಾಶಿ ಅಂತ ಮಾಡಿದಾರೆ. ಹೌದು. ನೋ ಮಂತ್ರಾಲಯ ಅಲ್ಲ, ಸೆಕೆಂಡ್ ಕಾಶಿ ಅಂತ ಮಾಡಿದ್ದಾರೆ. ಫೋಟೋಸ್ ತಕ್ಕೊಂತಿದೀವಿ ಇವಾಗ. ವಾವ್, ಬ್ಯಾಕ್ ಗ್ರೌಂಡ್ ನೋಡ್ ಬ್ರೋ ಹೆಂಗ್ ಕಾಣ್ತಿದೆ. ಸಖತ್ ಕ್ಯೂಟ್. ಗೈಸ್ ಯಾವಾಗೂ ನಾವು ಎನಿ ಟೈಮ್ ಕಾಲೇಜು ಮತ್ತೆ ಸ್ಕೂಲು ಅಲ್ಲೆಲ್ಲ ಇರೋರು HUP ಕಾಲೇಜ್ ಹತ್ರ ಗೋಲ್ಗಪ್ಪ ಸಿಗುತ್ತೆ. ಅಲ್ಲಿ ಗೋಲ್ಗಪ್ಪ ತಿಂತಾರೆ. ಸೊ ಅಲ್ಲಿ ತಿನ್ನಕ್ ಹೋಗೋಣ ಬನ್ನಿ, ಇಟ್ಟಿದ್ದಾರೆ.
ಇಲ್ಲೇ ನಮ್ಮ ಅಂಕಲ್ ಇದ್ದಾರೆ. ಗೈಸ್ ಐ ಹೋಪ್ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.